ಇದೇನಿದು? ನಾನು ಕೈಕಾಂತರ್ಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ನನ್ನನ್ನು ಪ್ರೀತಿಯಿಂದ ಆಲಂಗಿಸುತ್ತಿದ್ದ ನನ್ನ ಕೈಕೆ ಕಾಡುತ್ತಿಲ್ಲವಲ್ಲ. ಕೈಕಾ ದೇವಿ, ಕೈಕಾ ದೇವಿ, ಕೈಕಾ ಕೈಕಾ ಕೈಕಾ. ಇದೇನಿದು? ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ಕೈಕಾ 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 ಕೈಕಾ. ಇದೇನಿದು? ನನ್ನ ಕೈಕೆಯು ಮರಗಿರುವಲ್ಲ. ಕಾರಣವೇನಿರಬಹುದು? ಕೈಕಾ ದೇವಿ, ಏಳು ಮೇಲೆ ಏಳು ದೇವಿ. ದೇವಿ, ನಿನ್ನ ಮನವ್ಯಾಕುಲಕ್ಕೆ ಕಾರಣವಾದರೂ ಏನು? ನಿನ್ನ ದಾಸಿ ಎಂದೇನಾದರೂ ಅಪಚಾರವಾಯಿತೆ ಅಥವಾ ನನ್ನಿಂದ ಏನಾದರೂ ಅಪಚಾರವಾಯಿತೆ? ಹೇಳು ದೇವಿ. ಕೋಪವೇ? ನನ್ನ ಮೇಲೂ ಕೋಪವೇ? ಕೋಪ ಮಾಡ್ಬಾರೆ ಮಾಲಿನಿ ಮಣಿಯಳೆ, ಕೋಪ ಮಾಡ್ಬಾರೆ ಮಾಲಿನಿ ಮಣಿಯಳೆ, ಕೋಪ ಮಾಡ್ಬಾರೆ. ಕೈಕಾ ಕೈಕಾ. ಭೀತಿಯಿಂದಲೇ ರಾಕನಾದೆನೋ, ಕೈಕಾ. ಭೀತಿಯಿಂದಲೇ ರಾಕನಾದೆನೋ, ಕೋಪ ಬೇಕೆ ನಿನಗೆ, ಕೋಪವೇಕೆ ನಿನಗೆ, ಶಾಂತಳಗೋ ಪ್ರಿಯಳೆ, ಕೋಪ ಮಾಡ್ಬಾರೆ ಮಾಲಿನಿ ಮಣಿಯಳೆ, ಕೋಪ ಮಾಡ್ಬಾರೆ ಮಾಲಿನಿ ಮಣಿಯಳೆ, ಕೋಪ ಮಾಡ್ಬಾರೆ. ಕೈಕಾ ಕೈಕಾ. ನಿನ್ನ ಮನದದು ದೊಡ್ಡ ನನ್ನಲೀಗ ಬೇಳು. ಕೈಕಾ, ನಿನ್ನ ಮನದದು ದೊಡ್ಡ ನನ್ನಲೀಗ ಬೇಳು, ಗಿನ್ನತೆಯ ತೊರೆದು. ಕೈಕಾ, ಗಿನ್ನತೆಯ ತೊರೆದು ಸನ್ನುತ್ತಾಗಿ ಬಾಗಳ ಮಾಡ್ಬಾರೆ ಮಾಲಿನಿ ಮಣಿಯಳೆ, ಕೋಪ ಮಾಡ್ಬಾರೆ. ಕೈಕಾ ಕೈಕಾ. ಇಂತಹ ಉತ್ಸವ ಸಮಾರಂಭದಲ್ಲಿ ಉತ್ಸಾಹಭರಿತರಾಗಿರಬೇಕಾಗಿದ್ದ ನೀನು ಈ ರೀತಿ ವ್ಯಾಕುಲದಿಂದಿರುವ ಕಾರಣವೇನು? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಎರಡನ್ನು ಉಂಟಿದ ಮಾಡಿದವರು ತಾವೇ ಇಲ್ಲವೇ ಮಹಾನುಭಾವರು. ಕೈಕಾ ಕೈಕಾ, ನಿನಗೆ ಮನೋವ್ಯಾಕುಲವನ್ನು ಉಂಟು ಮಾಡಿದವನು ಅಲ್ಲ. ಈ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವನು ನಾನು ಶಕ್ತನಲ್ಲ. ಹೌದೌದು ಸ್ವಾಮಿ. ನಿನ್ನ ವ್ಯಾಕುಲವನ್ನು ತಿಳಿಸು, ಈ ದಶರಥ ಚಕ್ರವರ್ತಿಯು ಸಂತೋಷಪಡಿಸು. ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿ ತೊಡಗಿದರೆ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ಅಲ್ಲವೇ? ದೇವಿ, ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ವಲ್ಲ ಕೈಕಾ. ಪಾಪ, ಹೇಗೆ ನೆನಪಿರಲು ಸಾಧ್ಯ? ಮಾಡಿಲ್ಲವೇ? ನೆನಪು ಮಾಡಿಕೊಳ್ಳಿ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ರಿ, ನೆನಪಿರುವುದೇ? ಹೌದು ಕೈಕಾ. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ಹುಚ್ಚಿ ಹುಚ್ಚಿ, ನೀನು ಇದುವರೆಗೂ ಆ ವರಗಳನ್ನು
ಮಾತನ್ನು ಕೇಳಲೂ ಇಲ್ಲ, ನಾನು ನಡೆಸಿಕೊಡಲೂ ಇಲ್ಲ. ಈಗ ನಿನ್ನ ಆಸೆಯನ್ನು ಕೇಳು. ಈ ದಶರಥ ಚಕ್ರವರ್ತಿಯು ನಿಸ್ಸಂದೇಹವಾಗಿ ನಡೆಸಿಕೊಡುತ್ತಾನೆ. ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಇಲ್ಲ ಎನ್ನುವೇನೆ ಕೈಕ. ನಿನ್ನ ಆಸೆಯನ್ನು ಕೇಳು, ನಿಸ್ಸಂದೇಹವಾಗಿ ನಡೆಸಿಕೊಡುತ್ತಾನೆ ಈ ದಶರಥ ಚಕ್ರವರ್ತಿ. ಸತ್ಯವಾಗಿ ನೆರವೇರಿಸುವಿರಾ ಸ್ವಾಮಿ? ಸಂದೇಹವೇಕೆ ಕೈಕ? ಬಾ ಕುಳಿತುಕೋ. ಪ್ರಾಣೇಶ್ವರ, ಕೈಕ, ಅದರಲ್ಲಿ ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಕೈಕ ಕೈಕ, ನನ್ನ 3 ಜನ ಪತ್ನಿಯರಲ್ಲಿಯೂ ಅಧಿಕವಾದ ಪ್ರೀತಿಯನ್ನು ನಿನ್ನ ಮೇಲೆ ತಾನೇ ಇಟ್ಟಿರುವೆ. ಇನ್ನೂ ಸಂದೇಹವೇ ಕೈಕ? ನಿಜವೇ ಸ್ವಾಮಿ? ಅಲ್ಲವೇ ಕೈಕ? ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ನಿನ್ನ ವಿನಃ ಇಲ್ಲ ಇಲ್ಲ ಕೈಕ, ಮತ್ತಾರಲ್ಲಿಯೂ ಇಲ್ಲ. ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಹಾ ಕೈಕ, ನನ್ನ ರಾಮನ ಮೇಲೆಯೂ ಅಧಿಕವಾದ ಪ್ರೀತಿ ಇದೆ. ನೋಡಿದ್ರಾ, ಈಗಲೇ 2 ಮಾತುಗಳನ್ನು ಆಡುತ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೂ ಹೇಗೆ? ಸರಿ ಸ್ವಾಮಿ, ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಕೈಕ ಕೈಕ, ಏನು ಹೇಳಿದೆ? ಈಗಾಗಲೇ ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆಯಾಗಿದ್ದೇವೆ. ನಿನ್ನ ಆಸೆಯನ್ನು ಕೇಳು. ಈ ದಶರಥ ಚಕ್ರವರ್ತಿಯು ನಿಸ್ಸಂದೇಹವಾಗಿ ನಡೆಸಿಕೊಡು. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನಾಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದರೆ ಬಿಡಿ. ಹಿಂದೇಕೋ ಇವಳ ರೀತಿಯೇ ಬೇರೆಯಾಗಿರುವುದಲ್ಲ. ಆಗಲಿ ಕೈಕ, ಕೇಳುವನು ಕೇಳು. ಕೈಕ, ತರುಣಿಯ ವರ ನೀಡುವೆ ನಿನಗೆ. ಕೈಕ, ತರುಣಿಯ ವರ ನೀಡುವೆ ನಿನಗೆ. ವರ ಕ್ಷತ್ರಿಯರು ನುಡಿ ತಪ್ಪುವರುಂಟೇ. ಕೈಕ, ಕರುಣಾಕರ ಶ್ರೀರಾಮಚಂದ್ರ ನಾಣೆಗೋ. ಕೈಕ, ಕರುಣಾಕರ ಶ್ರೀರಾಮಚಂದ್ರ ನಾಣೆಗೋ. ವರವೆರಡ ನಡೆಸಿಕೊಡುವೆನು ಕೇಳಲೆ ಸಾಧ್ವಿ ಮಣಿ. ಆಗಲಿ ಕೈಕ, ಶ್ರೀರಾಮಚಂದ್ರ ನಾಳೆಗೂ ನಡೆಸಿಕೊಡುತ್ತೇನೆ. ಕೇಳು ನಿನ್ನ ಆಸೆಯೇನು? ಪ್ರಾಣೇಶ್ವರ, ಕೈಕ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಅಲ್ಲವೇ ಕೈಕ? ಕೇಳಲೆ? ಕೇಳಿ ಕೈಕ. ಹೇಳಲೆ? ಹೇಳು ಕೈಕ. ಹಾಗಾದರೆ ಹೇಳುವಿನಿ ಸ್ವಾಮಿ. ರಾಮನ ರಾಜ ಭಾರವನೇ ಕೈಕ. ರಾಮನ ರಾಜ ಭಾರವನೇ ಪ್ರೇಮದೀಗ ಗೋಪಾಲ ಬೇಗ. ರಾಮನ ರಾಜ ಭಾರವನೇ ಬಿಡುತನ ಮನೆಯ ಹೊರಡಲಿ ರಾಮ. ಕೈಕ, ಬಿಡುತನ ಮನೆಯ ಹೊರಡಲಿ ರಾಮ. 14 ಸಂವತ್ಸರ ಕಾಡಿಗೆ. ಏನು ಹೇಳಿದೆ ಕೈಕ?
ನನ್ನ ಮೊದಲನೆಯ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಹೌದು. ಕೈಕಾ, ಇನ್ನು ನನ್ನ ನಿನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರ ಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಸಂದೇಹವೇ? ದಶರಥನ ಧರ್ಮಪತ್ನಿಯೇ? ಅಲ್ಲ, ನಿನ್ನಂತೆ ವೇಷವನ್ನು ಧರಿಸಿಕೊಂಡು ಬಂತಿರುವ ಯಾವುದೋ ಭೂತವೆಂದು ತೋರಿ. ಪ್ರಾಣೇಶ್ವರ, ಕೈಕ, ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಸಿದ್ದ ನೀನು ಇಂದು ಹೀಗೆ ಕೇಳುತ್ತಿರುವೆ ಎಂದರೆ ಸೂರ್ಯ ಚಂದ್ರರು ತಮ್ಮ ಗತಿಯನ್ನೇ ಬದಿಸದ್ದೇ ಸರಿ. ಕೈಕಾ, ಈ ವರವೊಂದನ್ನು ಬಿಟ್ಟು ಬೇರೇನನ್ನಾರು ಕೇಳು. ಈ ದಶರಥ ಚಕ್ರವರ್ತಿಯು ನಿಸ್ಸಂದೇಹವಾಗಿ ನಡೆಸಿಕೊಡುತ್ತಾನೆ. ಬೇಡ ಕೈಕಾ, ಹಠ ಮಾಡಬೇಡ ದೇವಿ, ಹಠ ಮಾಡಬೇಡ. ಸಾಕು ಮಾಡಿ ಸ್ವಾಮಿ. ಈಗ ತಾನೇ ನುಡಿದಂತೆ ನಡೆಯುವೆನೆಂದು ಹೇಳಿ ಈಗ ಒಂದನ್ನು ನೆರವೇರಿಸುವೆ, ಮತ್ತೊಂದು ಇಲ್ಲವೆಂದು ಹೇಳಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ನಡೆಸುವುದಾದರೆ ನನ್ನ ವರಗಳನ್ನು ನೆರವೇರಿಸಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಛೇ ಪಾಪಿಷ್ಟ, ರಾಮನ ಮೇಲೆ ಏಕಿಷ್ಟೊಂದು ಹಠ ಛಲ? ಈಗ ಹೇಳುತ್ತಿರುವೆಲ್ಲ ನಿನಗಿದ್ದು ತರವೇ? ರಾಮನ ಮೇಲೆ ಏಕಿಷ್ಟೊಂದು ಛಲ ಹಠ? ಕೈಕಾ, ಸಾಕು ಮಾಡಿ. ಚಲವೋ ರಾಮನೊಳು ಬೇಡ, ಸಲನ ದಯದಿಂದ ನೋಡುವುದಿಲ್ಲ. ಚಲವೋ ರಾಮನೊಳು ಬೇಡ, ಲಲನ ದಯದಿಂದ ನೋಡೆ. ಬೇಡ ಕೈಕಾ, ಸಾಕು ಮಾಡಿ ಸ್ವಾಮಿ. ಹಠ ಮಾಡಬೇಡ ದೇವಿ. ನಾಚಿಕೆ ಆಗುವುದಿಲ್ಲವೇ? ತೊಲಲಾಂಗನೆಯೋ ನಿನಾಗೆ. ಕೈಕಾ, ತೊಲಲಾಂಗನೆಯೋ ನಿನಾಗೆ ಈ ರೀತಿಯೋ ಚಲವ ಕೈವರೇನೆ. ನಾನು ಹಾಗೆ ಬೇಡ ಕೈಕಾ, ಆಟವನ್ನು ಬಿಡುವುದಿಲ್ಲ. ಈ ರೀತಿಯೋ ಚಲವ ಕೈವರೇನೆ. ಚಲವೋ ರಾಮನೊಳು ಬೇಡ, ಲಲನ ದಯದಿಂದ ನೋಡೆ. ನೋಡಲಾರೆ, ನುಡಿದಂತೆ ನಡೆಯಿರಿ. ಬೇಡ ಕೈಕಾ, ಓಡಾಡಲು ನಾಚಿಕೆ ಆಗುವುದಿಲ್ಲ ನಿಮಗೆ? ಹಾಲನ್ನು ಉಣಿಸಿದ ಸೋತ್ರಾಗೆ. ಕೈಕಾ, ಹಾಲನ್ನು ಉಣಿಸಿದ ಸೋತ್ರಾಗೆ ಹಲವಾ ಇವರೇನೆ. ಹಲವಾ ಇವರೇನೆ. ಚಲವೋ ರಾಮನೊಳು ಬೇಡ, ಲಲನ ನಯದಿಂದ
ಕೊಡುನೆ ಭರತಗಿ ರಾಜವಾ ಕೈಕಾ ಸ್ವಾಮಿ ಕೊಡುನೆ ಭರತಗಿ ರಾಜವಾ ಉಳಿಸು ರಾಮನ ವಾಸವಾ ಸಾಧ್ಯವಿಲ್ಲ. ಉಳಿಸು ರಾಮನ ವಾಸವಾ ಕೂಡದು. ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ ನೋಡೆ ಕೈಕಾ ಕೈಕಾ ನಿನ್ನ ಹಠವನ್ನು ಬಿಡು. ಬೇಕಾದರೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ಕೈಕಾ ನನ್ನ ರಾಮಚಂದ್ರನನ್ನು ಕಾಡಿಗೆ ಹೋಗಬೇಡವೆಂದು ಹೇಳಬೇಡ ಕೈಕಾ. ಹೋಗೆಂದು ಹೇಳಬೇಡ ಕೈಕಾ. ಬೇಡ ಕೈಕಾ, ಏಕೋ ಹಠ ಮಾಡಬೇಡ ಕೈಕಾ. ಸಾಕು ಬಿಡಿ ಸ್ವಾಮಿ. ಈ ನಿಮ್ಮ ಮಾತುಗಳನ್ನು, ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದು ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲರಿಗೆ ಅರ್ಪಿಸಿ ಆತನ ದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿ ಶಿರಸನ್ನು ಕಡಿಯಲು ಮುಂದಾಗಲಿಲ್ಲವೇ? ಇಂತಹ ಸತ್ಯವಂಶದ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದನ್ನು ನೋಡಿದ್ರೆ ನನಗೆ ನಾಚೆ ಆಗುತ್ತದೆ. ಈಗಲೂ ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸು ದಶರಥ ಚಕ್ರವರ್ತಿ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದರೆಂದು ಲೋಕದಲ್ಲೆಲ್ಲ ಡಂಗೋರ ಸಾರಿಸಿಬಿಡುತ್ತೇನೆ. ಕೈಕಾ ಬೇಡ ಕೈಕಾ. ಹಾ ರಾಮಚಂದ್ರ, ಕನಕಾಂಬರವ ಉಡುವ ಕನಕಾಂಬರವ ಉಡುವ ತಲೆಯ ರಾಮನಿಗೆಂದು ಒಲ್ಕಲವ ಧರಿಸೆಂದು ಹೇಳಲೆಂತೋ ರಾಮಚಂದ್ರ. ಗಣಸಿಂಹಪೀಠವ ಏರಬೇಕಾಗಿದ್ದ ತನಯನ ವಿಪಿನದಲ್ಲಿ ಸಿಂಹ ಶಾರ್ದೂಲಗಳು ವಾಸಿಸುವ ಒನಕೆ ಕಳುಗುವುದೆಂತೋ ರಾಮಚಂದ್ರ. ಜನನಾಥನ ಸುತನ ವನವಾಸ ಕಟ್ಟಿದ ರಾಮಚಂದ್ರ. ಜನನಾಥನ ಸುತನ ವನವಾಸ ಕಟ್ಟಿದ ಈಗ ಅವನಿದೋಳ್ ಪ್ರಾಣದಿಂಬುದು ಕಲೆಂತೋ ವನಿತೆಗೆ ನೀಡಿದ ವಚನದ ಜನವಾತನ ಸುತನ ವನವಾಸ ಕಟ್ಟಿನ ರಾಮಚಂದ್ರ. ಜನನಾಥನ ಸುತನ ವನವಾಸ ಕಟ್ಟಿನ ಈ ಅವನಿಯೋಳ್ ಪ್ರಾಣದಿಂಬದು ಕಲೆಂತೋ ಕೈಕಾ
ವನಿತೆಗೆ ನೀಡಿದ ವಚನದು ಮನಕತಿ ಚಿಂತೆಯನ್ನೊಂದು ಇನಕುಲ ತಿಲುಕನ ತೊರೆದು ನಾನೀಗ ಗರಣವ ಉಳಿಸಲೆಂತೋ ಓ ರಾಮಚಂದ್ರ ರಾಮಚಂದ್ರ ಆದ ಕುದುರೆಗಳ ಮೇಲೆ ಓಡಾಡಿಕೊಂಡಬೇಕೆಂದ ರಾಮಚಂದ್ರ ರಾಮಚಂದ್ರ ಕಾಡಿನಲ್ಲಿ ಕಲ್ಲು ಗುಂಡುಗಳ ಮೇಲೆ ಒತ್ತಾಯಿತೆ ರಾಮಚಂದ್ರ ರಾಮಚಂದ್ರ ಅರಮನೆಯಲ್ಲಿ ಅಮೃತಾಂಜನ ಭೋಜನವನ್ನು ಮಾಡುತ್ತಿದ್ದ ನನ್ನ ರಾಮ 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 ಕಾಡಿನಲ್ಲಿ ಕಂದ ಮೂಲವ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವಂತಾಯ್ತಲ್ಲ ಮಗನೇ. ರಾಮಚಂದ್ರ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಪೋಣಿಸಬೇಕಾಗಿದ್ದ ನೀನು ರಾಮ ಕಾಡಿನಲ್ಲಿ ತರಗೆಳಗಳ ಮೇಲೆ ಮಲಗುವಂತಾಯ್ತೆ ರಾಮಚಂದ್ರ. ಅಯ್ಯೋ ಅಪರಿಮಿತವಾದ ಧರ್ಮ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ 4 ಸುಪುತ್ರರನ್ನು ಪಡೆದಕ್ಕೂ ಸಾರ್ಥಕವಿಲ್ಲಂತಾಯ್ತೆ ರಾಮಚಂದ್ರ ರಾಮಚಂದ್ರ. ನಾನೇ ನಿನ್ನ ಪಾಲಿಗೆ ಮೃತ್ಯು ಸ್ವರೂಪವಾದ ನಿನ್ನ ಕುಮಾರ. ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ. ಸಾಕು ಮಾಡಿ ಸ್ವಾಮಿ, ಈಗಲೇನಾಯ್ತು? ಆಡಿದ ಮಾತಿಗೆ ತಪ್ಪಿದೆ ಎಂದು ಹೇಳಿಬಿಡಿ. ನಾನು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಸಕಲವೂ ಸಿದ್ಧವಾಗಿರುವುದು. ಸೀತಾರಾಮರಿಗೆ ಮಂಗಳ ಸ್ನಾನವೂ ಆಯಿತು. ಕೈಕಾದೇವಿಯವರ ಅಂತಃಪುರಕ್ಕೆ ಹೋದ ಮಹಾರಾಜರಿನ್ನು ಬಾರದಿರಲು ಕಾರಣವಿರಬಹುದು. ಇನ್ನೂ ಬೇಕಾದಷ್ಟು ಕೆಲಸ ಇರುವುದು. ಅಗೋ ವಸಿಷ್ಠ ಮಹಾತ್ಮರು ಬಂದೇ ಬಿಟ್ಟರು. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆನು. ಸುಮಂತ್ರ, ನಿನಗೆ ಮಂಗಳವಾಗಲಿ. ಸುಮಂತ್ರ, ನಿನ್ನೆ ದಿವಸ ರಾಮಚಂದ್ರನಿಗೆ ಆಗಬೇಕಾದ ಶಾಸ್ತ್ರೋಕ್ತ ಕಾರ್ಯಗಳೆಲ್ಲ ಮುಗಿದಿದ್ದೇವೆ ಅಷ್ಟೇ? ಮುಗಿದಿದೆ ಸ್ವಾಮಿ. ಹಾಗಾದರೆ ಗಂಗಾ ನದಿಯ ಪುಣ್ಯ ತೀರ್ಥಗಳೊಂದಿಗೆ ಸಕಲವೂ ಸಿದ್ಧವಾಗಿರುವುದು ಎಂದು ಹೇಳಿ ದಶರಥ ಮಹಾರಾಜರನ್ನು ಕರೆದುಕೊಂಡು ಬಾ. ಮುಂದಿನ ಕಾರ್ಯವನ್ನು ಮಾಡೋಣ. ಮಹಾತ್ಮರ ಅಪ್ಪಣೆ ಎಂತಾಗಲಿ. ನಾರಾಯಣ ನಾರಾಯಣ. ಹರಿ ಹರಿ ಮಾಧವ ಪೊರೆಯೋ ಜಗನ್ಮಯ. ನಿರುತವು ನಿನ್ನನ್ನು ಸ್ಮರಿಸುವೆ ಗಿರಿಧರ. ನಾರಾಯಣ ನಾರಾಯಣ. ನಿರುತವು ನಿನ್ನನ್ನು ಸ್ಮರಿಸುವೆ ಗಿರಿಧರ. ಹರಿ ಹರಿ ನಾದವ ಪೊರೆಯೋ ಜಗನ್ಮಯ. ಶಯನನೆ ದುರಿತವ ಹರಿಸಿನಿ. ಶಯನನೆ ದುರಿತವ ಹರಿಸಿನಿ. ಪೊರೆಯುವುದು ಭಕ್ತರ ಮುರಹರ ಕರುಣಾದೆ. ಪೊರೆಯುವುದು ಭಕ್ತರ ಮುರಹರ ಕರುಣಾದೆ. ಹರಿ ಹರಿ ಮಾಧವ ಪೊರೆಯೋ ಜಗನ್ಮಯ. ಹರಿ ಹರಿ ಮಾಧವ ಪೊರೆಯೋ ಜಗನ್ಮಯ. ನಾರಾಯಣ ನಾರಾಯಣ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಹರಿಯು ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ನಾರಾಯಣ ನಾರಾಯಣ. ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಸಕಲವೂ ಸಿದ್ಧವಾಗಿರುವುದು.
ನಿಮ್ಮನ್ನು ಜಾಗೃತಿಯಾಗಿ ಕರೆದುಕೊಂಡು ಬರುವಂತೆ ವಸಿಷ್ಠ ಮಹಾತ್ಮರು ಹೇಳಿ ಕಳಿಸಿರುವರು. ನಡೆಯಿರಿ, ಜಾಗೃತಿಯಾಗಿ ಹೋಗೋಣ. ಸುಮಂತ್ರ ಸುಮಂತ್ರ. ಚಿಂತೆ ಏಕೆ ಮಾಳ್ಪೆ ಭೂಪ, ಚಿಂತೆ ಏಕೆ ಮಾಳ್ಪೆ ಭೂಪ, ಸಂತಾಸದಿಂದಿರೆ ಅಂತರಾಗದೆ ನೀ ಸಂತಾಸದಿಂದಿರೆ ಭ್ರಾಂಕರಾಗದೆ ನೀ ಚಿಂತೆ ಏಕೆ ಮಾಡ್ತೆ ಭೂಪ. ರಾಮಚಂದ್ರನಿಗೆ ಕ್ಷೇಮವನ್ನು ಬಯಸಿ ರಾಮಚಂದ್ರನಿಗೆ ಕ್ಷೇಮವನ್ನು ಬಯಸಿ ಪ್ರೇಮದಿಂದಲೀಗ 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 ಸ್ವಾಮಿ ಕಾರ್ಯ ನಡೆಸಿ ಸ್ವಾಮಿ ಕಾರ್ಯ ನಡೆಸಿ ಚಿಂತೆ ಏಕೆ ಮಾಡ್ಬೇ ಭೂಪ. ಸಂತಾಸದಿಂದಿರೆ ಪ್ರಾಂತರಾಗದೆ ನೀ ಚಿಂತೆ ಏಕೆ ಮಾಡ್ಬೇ ಭೂಪ. ಮಹಾಪ್ರಭು, ತಾವು ರಾಮಚಂದ್ರನ ಹಿತಚಿಂತಕರು. ಹೀಗಿರುವಲ್ಲಿ ಹೀಗೆ ಮುಗ್ಧರಾಗಿರಲು ಕಾರಣವೇನು? ಸುಮಂತ್ರ, ಮಹಾರಾಜರು ಸಹ ಅದೇ ಯೋಚನೆಯಲ್ಲಿರುವರು. ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ದೇವಿಯರ ಅಪ್ಪಣೆ ಅಂತಾಗಲಿ. ನಾಂ ಕೋದಂಡ ಪಾಡಿ ಹೊಂದಿಪೆ ಪಾದಗೆ ನಾಂ ಇನ ಕುಲ ತಿಲಕನ ಗದ ಮಹಿಮನ ಪೋರೆ ಕುಲ ತಿಲಕನ ಗದ ಮಹಿಮನ ಪೋರೆ ವಿನಯದಿಂದ ಬೇಡುವೆ ಅನುಜನ ಪಾಲಿಸು. ವಿನಯದಿಂದ ಬೇಡುವೆ ಅನುಜನ ಪಾಲಿಸು. ಒಂದಿಪೆ ಪಾತಗೆ ನಾಂ ಕೋದಂಡ ಪಾಡಿ ಒಂದಿಪೆ ಪಾದಗೆ ನಾ ದಾನವ ವೈರಿಯ ಸಾನುರಾಗದಿ ಪೋರೆ ದಾನವ ವೈರಿಯ ಸಾನುರಾಗದಿ ಪೊರೆ ಕನಕಾಂಬರದರ ಬಾನುಲೋ ನಮ. ಹೋದ್ರ ಕನಕಾಂಬರದರ ಬಾನುಲೋ ನಮ. ಒಂದಿಪೆ ಮಾತಗೆ ನಾಂ ಕೋದಂಡ ಪಾಡಿ ಒಂದಿಪೆ ಪಾದಗೆ ನಾ ವನಜ ಸಂಭವ ಪಿತ ಜನಕ ಜರಸನ ವನಜ ಜನಕ ಜರಸನ ತನುಜ ಕುಲಾಂತಕದಿ
ದೀನಮಣಿ ಬೇಗನೆ ಧನುಜ ಕುಲ ತಗ ದೀನಮಣಿ ಬೇಗನೆ ಪಾದಜನ ಕೋದಂಡ ಪಾಣಿ ಒಂದಿಪೆ ಪಾದಜನ ರಘುಪುಂಗವ ಹಗಲಿರಳು ತಮ್ಮ ಪಾದ ಸೇವು ನಿಯುಕ್ತರಾಗಿರುವ ನನ್ನನ್ನು ಹಿಂದೆ ಯಾವ ಸುಕೃತವನ್ನೇ ಸಿಗುತ್ತೀಯೋ ಇದೇ ರೀತಿಯಾಗಿ ಕಡೆಯವರೆಗೂ ಪರಿಪಾಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಸುಮಂತ್ರರೇ, ನಿಮ್ಮ ತಾಯಿಯವರು ನಿನ್ನನ್ನು ಜಾಗೃತಿಯಾಗಿ ಕರೆದುಕೊಂಡು ಬರುವಂತೆ ಹೇಳಿ ಕಳಿಸಿರೋರು. ನಡೆಯಿರಿ, ಜಾಗೃತಿಯಾಗಿ ಹೋಗೋಣ. ನಡೆಯಿರಿ, ಹೋಗೋಣ. ಜನನಿ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಜನನಿ, ನನ್ನನ್ನು ಇಷ್ಟೊಂದು ಜಾಗೃತಿಯಾಗಿ ಕರೆಸಿದ ಕಾರಣವೇನು ತಾಯಿ? ಅಲ್ಲದೆ ಜನಕನೇಗೆ ಈ ರೀತಿ ಮೂರ್ಛಿತರಾಗಿರುವರು? ಜನಕ, ಅಮ್ಮ, ಏನೆಂಬುದಾಗಿ ತಿಳಿಸು ತಾಯಿ. ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ದಶರಥರಾದರೂ ಆಡಿದ ಮಾತಿಗೆ ಎಂದು ತಪ್ಪಲಾರರು. ಅದೇನೆಂಬುದು ತಿಳಿಸು ತಾಯಿ. ಇದುವರೆಗೂ ತಂದೆ ಬಳಿ ಹೇಳಿದಕ್ಕೆ ಇಷ್ಟ ಆಯ್ತು, ನಿನಗೇಕೆ ರಾಮಚಂದ್ರ? ಆದರೂ ಹೇಳುವೆನು. ಜನನಿ, ರಾಮಚಂದ್ರ, ಜನನಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ಈಗ ಕೇಳಿಕೊಂಡಿರೇನು. ನನ್ನ ಮೊದಲನೆಯ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಆಗಲಿ ತಾಯಿ. ಮತ್ತೊಂದು ವರಕ್ಕೆ? 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪ್ರವೇಶವಿಲ್ಲದೆ ಅಯ್ಯೋ ಸುಮ್ಮನೆ ಕುಳಿತುಕೊಳ್ಳಿ. ಜನನಿ, ಅದೇನೆಂಬುದಾಗಿ ತಿಳಿಸಿ. ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಜನನಿ, ಇಷ್ಟಕ್ಕೆ ಇಷ್ಟು ಚಿಂತೆ ತಾಯಿ. ಭರತನ್ಯಾರು, ನಾನ್ಯಾರು? ಉದರಗಳು ಬೇರೆ ಬೇರೆಯಾದರು ಜನಕನು ಮಾತ್ರ ಒಬ್ಬನೇ ಅಲ್ಲವೇ ತಾಯಿ? ಮುನ್ನ ಶತಕೋಟಿ ರಾಜರಾಳಿದರು ಈ ನೆಲವನ್ನು. ಈಗಿರುವಲ್ಲಿ ಭರತನಾಳಿದರೇನು, ನಾನಾಳಿದರೇನು ಈ ಕೋಶಲ ರಾಜ್ಯವನ್ನು ಅಲ್ಲವೇ ತಾಯಿ? ನಿನ್ನ ಮೊದಲನೆಯ ವರಕ್ಕೆ ನನ್ನ ಅನುಜನಾದ ಭರತನು ರಾಜ್ಯವನ್ನು ಆಳಬೇಕು. ಹೌದು, ಅಷ್ಟೇ ಅಲ್ಲವೇ ತಾಯಿ? ಹೌದು. ಆಳಲಿ. ಇನ್ನು 2ನೇ ವರಕ್ಕೆ ನಾನು ನಾರಮುಡಿಯನ್ನು ಧರಿಸಿ ಪುರಪ್ರವೇಶವನ್ನು ಮಾಡದೆ ಅರಣ್ಯವಾಸಕ್ಕೆ ಹೋಗಬೇಕು ಅಲ್ಲವೇ ತಾಯಿ? ಚಿಂತಿಸಬೇಡ ತಾಯಿ. ಧನ್ಯನಾದೆನು ಮಾತೆ, ಅಮ್ಮ, ಧನ್ಯನಾದೆನು ಮಾತೆ, ಸುನೀತೆ ಸುನೀತೆ ಮಾತೆ, ಧನ್ಯನಾದೆನು ಮಾತೆ. ಅಮ್ಮ, ಧನ್ಯನಾದೆನು ನಾನು ನಿಮ್ಮಯ ವಾಕ್ಯದಿ. ಜನನಿ, ಧನ್ಯನಾದೆನು ನಾನು ನಿಮ್ಮಯ ವಾಕ್ಯದಿ. ಇಲ್ಲುವರಡುವೆನು ಕಾನನಕ್ಕೆ ನಾನು, ಇಲ್ಲುವರಡುವೆನು ಕಾನನಕ್ಕೆ ನಾನು. ಧನ್ಯನಾದೆನು ಮಾತೆ, ಸುನೀತೆ ಸುನೀತೆ ಮಾತೆ, ಧನ್ಯನಾದೆನು ಮಾತೆ. ಸರಿ, ಕರೆಸು ಭರತನನ್ನು ಎರೆಯುವೆ ದಾರೆಯ. ಹೌದು ತಾಯಿ. ರಾಮಚಂದ್ರ, ಕರೆಸು ಭಾರತನನ್ನು ಎರೆಯುವೆ ದಾರೆಯ, ಕರೆಸು ಭರತನ ಎರೆಯುವೆ ದಾರೆಯ. ಕರೆಸು ಭರತನನ್ನು ಎರೆಯುವೆ ದಾರೆಯ,
ದಾರೆಯ ಎಲ್ಲವ ಗಿರಿಸದೆಯ ನಯ ದಾರೆಯ ಎಲ್ಲವ ಧನ್ಯನಾದೆನು ಮಾತೆ ಸುನೀತೆ ಸುನೀತೆ ಕೇಳ್ ಮಾತೆ ಧನ್ಯನಾದೆನು ಮಾತೆ ಮಾತೆ ಜನನಿ ಜಾಗೃತಿಯಾಗಿ ಭರತನನ್ನು ಕರೆಸಿ ಆತನ ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ನಾನು ಅರಣ್ಯಕ್ಕೆ ಹೊರಡುವುದು. ಆ ತೊಂದರೆ ನಿನಗೆ ಬೇಡ ರಾಮಚಂದ್ರ. ಮೊದಲು ನೀನು ವನವಾಸಕ್ಕೆ ಹೊರಡು, ನಂತರ ಭರತನನ್ನು ಕರೆಸುವುದು ಪಟ್ಟ ಕಟ್ಟಿ ಮಾಡುವುದು ಅದು ನನಗೆ ಬಿಟ್ಟ ವಿಚಾರವಾಗಿರುವುದು. ಜನನಿ, ನನ್ನ ಸಹೋದರನಾದ ಭರತನ ರಾಜ್ಯ ಪಟ್ಟಾಭಿಷೇಕವನ್ನು ನೋಡಿ ಸಂತೋಷ ಪಡಿಸಿಕೊಂಡು ಅನಂತರ ಅರಣ್ಯಕ್ಕೆ ಹೋಗಬೇಕೆಂದಿದ್ದನು. ಆ ತೊಂದರೆಯನ್ನು ಸಹ ಹೋಗಲಾಡಿಸಿದೆಯಲ್ಲ ತಾಯಿ. ಅಮ್ಮ ಹಾಗಲಿ. ಜನಕ ಜನಕ ರಾಮಚಂದ್ರ 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 ಚಿಂತೆಯ ಬಿಡೋ ಜನಕ. ರಾಮಚಂದ್ರ ಚಿಂತೆಯ ಬಿಡೋ ಚಿಂತೆಯ ಬಿಡೋ ಸಂತಸ್ವಾದಿಲ್ದ ಪಿತ. ರಾಮ ಜನಕ ದುಃಖಿಸಲಾಗದು ದುಃಖಿಸಲಾಗದು. ಚಿಂತೆಯ ಬಿಡೋ ಚಿಂತೆಯ ಬಿಡೋ ಸಂತಸ್ವಾದಿಲ್ದ ಪಿತ. ಭ್ರಾಂತಿಯ ನೀನಾತು ಏಕಿಲ್ತು ನೀ ಗೈವೆ. ರಾಮಚಂದ್ರ ಭ್ರಾಂತಿಯ ನೀನಾತು ಏಕಿಲ್ತು ನೀ ಗೈ. ಚಿಂತೆಯ ಬಿಡೋ ಚಿಂತೆಯ ಬಿಡು ಸದಸಾದಿಂದ ಪಿತ. ಜನಕ ಚಿಂತೆಯಿಂದಲೀಂದರೆ ಭ್ರಾಂತನಾಗಿ ನೀನು. ಚಿಂತೆಯಿಂದಲೀಂದರೆ ಭ್ರಾಂತನಾಗಿ ನೀನು. ಸಂತಸ ಇಲ್ಲಪ್ಪಣೆಯ ನೀಡೋ ಪಿತ. ರಾಮಚಂದ್ರ ಸಂತಸದಿಲ್ಲಪ್ಪಣೆಯ ನೀಡೋ ಪಿತ. ಚಿಂತೆಯ ಬಿಡೋ ಚಿಂತೆಯ ಬಿಡೋ ಸಂತಸದಿಲ್ಲ ಪಿತ. ಅಗಲೋತೆ ನಿನ್ನ ಅಗಲೋತೆ ನಿನ್ನ ಜಗದೋಳ ರಾಮಚಂದ್ರ ಅಗಲೋತೆ ನಿನ್ನ ಅಗಲೋತೆ ನಿನ್ನ ಜಗದೋಳ ಗಣ ಮಹಿಮಾನೆ ನಿನ್ನ ಕಾಲದ ಕೇಳುಕೆ ರಾಮಚಂದ್ರ ಅಗಣಿತ ಗುಣಾಯುತ ಜಗದೇ ಕವೀರನೆ ಅಗಣಿತ ಗುಣಾಯುತ ಜಗದೇ ಕವೀರನೆ ನಿಗೆ ಚೋಖಾದೆಂದಲಾರೋ ಸಹಯೋಗನೋ. ಜನಕ ದುಃಖಿಸಲಾಗದು. ನಿಗೆ ಚೋಖಾದೆಂದಲಾರೋ ಸಹಯೋಗನೋ. ಅಗಲೋತೆ ನಿನ್ನ ಅಗಲೋತೆ ನಿನ್ನ ಜಗದೋಳೋ ಜನಕ
ಸಾರುವೇವನ ಜನಕ ರಾಮಚಂದ್ರ ಓಡಾಯ್ತು ಇವರದು. ಕರ್ಮ. ಸಾರುವೇವನ ಸಾರುವೇವನ ಮೀರಿದ ಸಂತೋಷದಿ ಜನಕ ರಾಮಚಂದ್ರ ಸಾರುವೇವನ ಸಾರುವೇವನ ಮೀರಿದ ಸಂತೋಷದಿ ಈತ ಈತರದೊಳು ಮಿತಿ ಮೀರಿದೋಗಿಸುವರೆ ಈತರದೊಳು ಮಿತಿ ಮೀರಿದೋಗಿಸುವರೆ ಈತರ ಈತರದೊಳು ಮಿತಿ ಮೀರಿದೋಗಿಸುವರೆ ಧೀರನೇ ಗುಣ ಸಾಂದ್ರನೇ ಸಾಂತೈಸುನೆ ಜನಕ ರಾಮಚಂದ್ರ ಧೀರನೇ ಗುಣ ಸಾಂದ್ರನೇ ಸಾಂತೈಸುನೆ ಚಿಂತೆಯ ಬಿಡೋ ಚಿಂತೆಯ ಬಿಡು ಕಂತ ಸಾದಿಂದ ಪಿತ ವನಕ್ಕೆ ನೀ ಪೋಗ ಪ್ರಾಣವ ಬಿಡುಗನು ರಾಮಚಂದ್ರ ವನಕ್ಕೆ ನೀ ಪೋಗ ಪ್ರಾಣವ ಬಿಡುಗನು ಜನ ಮಹಿಮಾಲೆ ನಿನ್ನ ಕಾನನಗೆ ಕಳುಹಿ ರಾಮಚಂದ್ರ ಜನಕ ಜನ ಮಹಿಮಾಲೆ ನಿನ್ನ ಕಾನನಗೆ ಕಳುಹಿ ವನಜನ ಬಾಲ ದರಯಾಳೋ ಎಂದಿರಲಿ ವನಜನ ಬಾಲ ದರಯಾಳೋ ಎಂದಿರಲಿ ಹಗಲುತೆ ನಿನ್ನ ಹಗಲುತೆ ನಿನ್ನ ದರಯಾಳೋ ಬಾಳ್ವಾರ ರಾಮ ಜನಕ 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 ರಾಮಚಂದ್ರ ಜನಕ ಹೆಂಗೆ ಸಬ್ಬರ ಮಾತಿಗೆ ಮನಸ್ಸೋತು ದಿಕ್ಕೆಟ್ಟು ಹುಚ್ಚರಂತೆ ತಿರುಗುತ್ತಿದ್ದ ನನ್ನನ್ನು ದಿಗ್ಗ್ರಹಿಸಿ ರಾಜ್ಯಭಾರ ಮಾಡು ಕುಮಾರ, ರಾಜ್ಯಭಾರ ಮಾಡು. ನಿನಗೇನು ದೋಷ ಬರುವುದಿಲ್ಲ ಕುಮಾರ. ರಾಮಚಂದ್ರ ರಾಮಚಂದ್ರ ಜನಕ ದುಃಖದಿಂದ ಫಲವಿಲ್ಲ. ನನ್ನ ಅನುಜನಾದ ಭರತನೇ ರಾಜ್ಯವನ್ನಾಳಲಿ. ನಾನು ನಿನ್ನ ಮಾತಿನಂತೆ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರೆಯುವುದು ಜನಕ. ಅಯ್ಯೋ ರಾಮಚಂದ್ರ, ನಿನಗೆ ವನವಾಸದ ನುಗ್ಲೆಯೇ, ನಿನಗೆ ವನವಾಸದ ನುಗ್ಲೆಯೇ ಕುಮಾರ. ರಾಮಚಂದ್ರ ರಾಮಚಂದ್ರ ಜನಕ, ಈಗ ನಾನು ನನ್ನ ತಾಯಿಯಾದ ಕೌಸಲ್ಯಾದೇವಿಯರ ಬಳಿಗೆ ಹೋಗಿ ಅರಣ್ಯಕ್ಕೆ ಹೋಗಲು ಸಿದ್ಧನಾಗಿ ಬರುವೆನು. ನನ್ನನ್ನು ಆಶೀರ್ವದಿಸಿ ಜನಕ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ಹೋಗಿ ಬಾ ಕುಮಾರ, ಹೋಗಿ. ಆನಂದ ಸುಖರಾಮ ತಂದಿತು ಶುಭ ದಿನ, ತಂದಿತು ಶುಭ ದಿನ ಆನಂದ ಸುಂದಾನ
ಭಾಗ್ಯದಿಂದ ಇಂದು ನಾ ಕಂಡಿನ ಆನಂದ ಕಂಡೇನ ಶುಭ ದಿನ ಇಂದು ಕಂಡೆನು ನಾ ಆನಂದ ತಂದಿಬೇನ ಆ ಆ ಇದೇನಿದು ಎಂದು ಈ ದಿನ ಶ್ರೀರಾಮಚಂದ್ರನಾದ ನನ್ನ ಮಗನಿಗೆ ಪಟ್ಟಾಭಿಷೇಕ. ಈ ದಿನ ನನ್ನ ಸಂತೋಷಕ್ಕೆ ಆನಂದವೇ ಇಲ್ಲದಂತಾಯಿತು. ಓ, ನನ್ನ ಮಗನಾದ ಶ್ರೀರಾಮಚಂದ್ರನು ರಾಮಲಕ್ಷ್ಮಣನು ಇತ್ತ ಕಡೆಲೇ ಬರುತ್ತಿರುವರು. ಜನನಿ ನಮಸ್ಕಾರ. ನಮಸ್ಕರಿಸಬೇಕು. ನಿಮಗೆ ಮಂಗಳವಾಗಲಿ. ಹೇಳಿ ಕುಮಾರ. ಕುಮಾರ, ಜನನಿ ಈ ದಿನ ಬಂದಿರೋ ಕಾರಣವಾದ್ರೂ ಏನು? ಜನನಿ, ನಿಮ್ಮ ಪ್ರೀತಿ ಪುರಸ್ಕರವಾದ ಆಶೀರ್ವಾದಕ್ಕೆ ಪಾತ್ರನಾದವನು ನನ್ನ ಅನುಜನಾದ ಭರತನು. ಅಮ್ಮ, ತಂದೆಯವರು ದೇವಾಸುರ ಯುದ್ಧ ಕಾಲದಲ್ಲಿ ನಮ್ಮ ಕಿರಿಯ ತಾಯಿಯವರಾದ ಕೈಕಾದೇವಿಯರಿಗೆ 2 ವರಗಳನ್ನು ಕೊಟ್ಟು ಎಂದಿಗೀ ನುಡಿ ಕಾಂಬೆನೆ ನಾನು ಜನನೇ. ಎಂದಿಗೀ ನುಡಿ ಕಾಂಬೆನೆ ನಾನು ಜನನೇ. ತಂದೆ ಯಾವ ನಡೆತ ಎಂದು ಪೋಪೆ ಕಾನನಾಗೆ. ಕುಮಾರ, ತಂದೆ ಯಾವ ನಡೆತ ಎಂದು ಪೋಪೆ ಕಾನನಾಗೆ. ಮಂದ ಭಾಗ್ಯನಾದ ಎನಗೆ. ಕುಮಾರ, ಮಂದ ಭಾಗ್ಯನಾದ ನನಗೆ ಇಂದು ಲಭ್ಯವೇ ಜನನಿ. ಇಂದು ಲಭ್ಯವೇ ಜನನಿ. ಎಂದಿಗೀ ನುಡಿ ಕಾಂಬೆನೆ ನಾನು ಜನನಿ. ಅಮ್ಮ ಕುಮಾರ, ಭರತನಾಗುವಾನು ರಾಜ ವರದ ನುಡಿಯು ಅವಗೆ ಸಹಜ. ಕುಮಾರ, ಭರತನಾಗುವಾನು ರಾಜ ವರದ ನುಡಿಯು ಅವಗೆ ಸಹಜ. ಹಿರಿಯರಾದ ನಮ್ಮನೆಲ್ಲ ಹಿರಿಯರಾದ ನಮ್ಮನೆಲ್ಲ ನೆರರಕ್ಷಿಸುವ ಜನನಿ. ನೆರರಕ್ಷಿಸುವ ಜನನಿ. ಎಂದಿಗೀ ನುಡಿ ಕಾಂಬೆನೆ ನಾನು ಜನನಿ. ಜನನಿ ಜನನಿ. ಜನನಿ. ಕುಮಾರ, ಹಿಂದೆ ದೇವಾಸುರರಿದ್ದ ಕಾಲದಲ್ಲಿ ನಮ್ಮ ಜನಕನು ನಮ್ಮ ಕಿರಿಯ ತಾಯಿಯವರಾದ ಕೈಕಾದೇವಿಯರಿಗೆ ಅವರು ಮಾಡಿದ ಸಹಾಯಕ್ಕಾಗಿ 2 ವರಗಳನ್ನು ಕೊಟ್ಟು ನಿನಗೆ ಬೇಕಾದಾಗ ಕೇಳಿಕೋ ಎಂದು ಹೇಳಿದ್ದರಂತೆ. ಈಗ ಆ 2 ವರಗಳನ್ನು ಕೇಳಿದ್ರಂತೆ. ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿರುವ ಈ ಅಯೋಧ್ಯ ರಾಜ್ಯ ಪಟ್ಟಾಭಿಷೇಕವನ್ನು ನನ್ನ ಸಹೋದರನಾದ ಭರತನಾಗಬೇಕೆಂದಲು. ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನು ಧರಿಸಿ ಜಟ ವಲ್ಕಳ ದಾರಿಯಾಗಿ 14 ವರ್ಷಗಳ ಕಾಲ
ಪುರಪ್ರವೇಶವಿಲ್ಲದೆ ಅರಣ್ಯವಾಸಿಯಾಗಬೇಕೆಂದು ಕೇಳಿಕೊಂಡಿರುವಳು. ಕುಮಾರ, ಈಗ ಆಕೆಯ ವರದ ಆಲೋಚನೆಯಂತೆ ನನ್ನ ತಂದೆಯವರ ಮಾತನ್ನು ಉಳಿಸುವ ಸಲುವಾಗಿ ಅರಣ್ಯಕ್ಕೆ ಹೋಗುತ್ತಿರುವೆನು. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾಯಿ. ಕುಮಾರ, ಏನೆಂದು ಆಶೀರ್ವದಿಸಲಿ ಕುಮಾರ. ಕುಮಾರ, ನೀನು ಅರಣ್ಯಕ್ಕೆ ಹೋದರೆ ನಿನ್ನನ್ನು ಅರಗಳಿಗೇನು ಹೇಗೆ ಬಿಟ್ಟಿರಲಿ ಕುಮಾರ, ಹೇಗೆ ಬಿಟ್ಟಿರಲಿ? ಬೇಡ ಬೇಡ ಮಾತೆ ಅಡಿಗೆರೆಗುವೆನು ತೊಡುಗಿನಿಂದಲೇ ನೈನಪ್ಪ. ಬೇಡ ಬೇಡ ಮಾತೆ ಅಡಿಗೆರೆಗುವೆನು ತೊಡುಗಿನಿಂದಲೇ ನೈನಪ್ಪ. ಸಡಗರ ಧಿಮ್ಕಿರಿ ಮಾಡದೆಯ ವಾಕ್ಯವ, ಸಡಗರ ಧಿಮ್ಕಿರಿ ಮಾಡದೆಯ ವಾಕ್ಯವ ನಡೆಸುವುದನ್ನು ನಾನು ನೋಡುವೆನು, ನಡೆಸುವುದನ್ನು ನಾನು ನೋಡುವೆನು. ಬೇಡ ಬೇಡ ಮಾತೆ ಅಡಿಗೆರೆಗುವೆನು ತೊಡುಗಿನಿಂದಲೇ ನೈನಪ್ಪ. ಬೇಡ ಮಾತೆ ಅಡಿಗೆರೆಗುವೆನು ತೊಡುಗಿನಿಂದಲೇ ಸಡಗರ ಧಿಮ್ಕಿರಿ ಮಡದಿಯ ವಾಕ್ಯವ ನಡೆಸುವುದನ್ನು ನಾನು ನೋಡುವೆನು, ನಡೆಸುವುದನ್ನು ನಾನು ನೋಡುವೆನು. ಶ್ರೇಷ್ಠ ಪುತ್ರನಿಗೆ ರಾಜ್ಯವನ್ನು ಕಷ್ಟಪಡಿಸಿದ ಶ್ರೇಷ್ಠ ಪುತ್ರನಿಗೆ ರಾಜ್ಯವನ್ನು ಕಷ್ಟಪಡಿಸಿದ ಹೆಂಗುನ ತಿಳಿಯಿತ ಬರದು, ಹೆಂಗುನ ತಿಳಿಯಿತ ಬರದ ಹಟ್ಟುವೆ ಅವನ ನಗರಿಗೆನು, ಹಟ್ಟುವೆ ಅವನ ನಗರಿಗೆನು. ಬೇಡ ಬೇಡ ಮಾತೆ ಅಡಿಗೆರೆಗುವೆನು ತೊಡುಗಿನಿಂದಲೇ ತೊಡುಗಿನಿಂದಲೇ ನೈದನುಪ, ತೊಡುಗಿನಿಂದಲೇ ನೈದನುಪ. ಅಣ್ಣ ಕೈಯಿಂದ ಒಪ್ಪಿಸಲ್ಪಟ್ಟವರಾಗಿ ಭರತನೇನಾದರೂ ಅಡ್ಡ ಬಂದರೆ ಅವನ ಶಿರವನ್ನು ಚೆಂಡಾಡುವೆನು. ಕಾರ್ಯಗಳನ್ನು ತಿಳಿಯದವನು ಗುರುವಾಗಲಿ ಹಿರಿಯರಾಗಲಿ ತಂದೆಯಾಗಲಿ ತಾಯಿಯಾಗಲಿ ಅಂಥವರನ್ನು ಶಿಕ್ಷಿಸಬಹುದೆಂದು ಧರ್ಮಶಾಸ್ತ್ರವಿರುವುದು. ರಾಮಚಂದ್ರ ಕಾಡಿನಲ್ಲಿ ತಿರುಗಿ ನಿಮ್ಮ ಪಾದಗಳು ಕೆಂಪಾಗುವುದು ಮೊದಲು ಧನುಷ್ಟೈಕಾರದಿಂದ ನನ್ನ ಕೈ ಕೆಂಪಾಗಲಿ, ನನಗೆ ಅಪ್ಪಣೆಯನ್ನು ಕೊಡಿ. ಸಹೋದರ, ಶಾಂತನಾಗು. ತಂದೆಯವರನ್ನು ಮಾಡಿರುವ ವಾಗ್ದಾನವನ್ನು ನಡೆಸುವುದು ಮಕ್ಕಳಾದ ನಮ್ಮೆಲ್ಲರ ಕರ್ತವ್ಯವಲ್ಲವೇ ಸಹೋದರ? ಹೀಗಿರುವಲ್ಲಿ ಅವರು ಮಾಡಿದ ವಾಗ್ದಾನವನ್ನು ನಡೆಸಲು ನಾವು ಅರಣ್ಯಕ್ಕೆ ಹೊರಡುತ್ತಿರುವೆನು. ಕೋಪವನ್ನು ಬಿಟ್ಟು ಶಾಂತನಾಗು ಸಹೋದರ. ಅಮ್ಮ, ಶುಭಮಯಿ ತಾಯೇ ಶ್ರೀ ತುಳಸಿ ಮಾತೆ, ಶುಭಮಯಿ ತಾಯೇ ಶುಭೋದಯೇ ಸುಂದರಿ ತಾಯೇ, ತಾಯೇ ಶ್ರೀ ತುಳಸಿ ಮಾತೆ. ಅಮ್ಮ
ಅಮ್ಮ ಸರ್ವಮಂಗಳಿ, ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೂ ಈ ಅಯೋಧ್ಯ ನಗರಕ್ಕೂ ಯಾವ ಕುಂದುಕೊರತೆಯೂ ಬಾರದ ಹಾಗೆ ನಮ್ಮೆಲ್ಲರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ತಾಯಿ. ಆಹಾ, ಎಂತಹ ಹರುಷದ ಸುದಿನವು! ಮಮ ಪ್ರಾಣ ಕಾಂತಗೆ ಎನ್ನ ಮಾವತೆಯರು ಮಮ ಪ್ರಾಣ ಕಾಂತಗೆ ಎನ್ನ
ಹರುಷವು ಸೂಚಿಸುವುದು ಮನಕ್ಕೆ ಸುರುಚಿರವಾದಿಯ ಕೇಳಲು ಮನಕ್ಕೆ ಸುರುಚಿರವಾದಿಯ ಕೇಳಲು ಮನಕ್ಕೆ ಹರುಷವು ಸೂಚಿಸುವುದು ಮನಕ್ಕೆ ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ದೇವಿಯಲ್ಲಿ ಮಗ್ನಳಾಗಿರುವಳು. ಈಕೆಗೆ ಈ ವಿಚಾರವನ್ನು ಏನೆಂದು ತಿಳಿಸಲಿ? ಸೀತಾ ಸೀತಾ ಪ್ರಾಣೇಶ್ವರ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸ್ವಾಮಿ, ಸೀತಾ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಫಾಲ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸಖೇನೋ ಸಂತೋಷ ವಾಗಿದೆ ಸಖೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖೇನೋ ಸಂತೋಷವಾಗಿದೆ ಸ್ವಾಮಿ.
ಪ್ರಾಣೇಶ್ವರ ಸೀತಾ ಸಕ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಕ ಏನೋ ಸಂತೋಷವಾಗಿದೆ ಸ್ವಾಮಿ ಸಾಕೇತವು ಸಂತೋಷವಾ ಸಾಕೇತವು ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸಾಕೇತವು ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಪರಶುರಾಮನ ಜೀಕಾರ ಪರಶುರಾಮನ ಜೀಕಾರ ನೋಡುತ್ತೆ ನಲಿಯುತ್ತೆ ಮನಸಾರ ನೋಡುತ್ತೆ ನಲಿಯುತ್ತೆ ಮನಸಾರ ಸಕ ಏನೋ ಸ್ವಾಮಿ ಸೀತಾ ಸಕ ಏನೋ ಪ್ರಾಣೇಶ್ವರ ಜಾನಕಿ ಸಕ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಕ ಏನೋ ಸಂತೋಷವಾಗಿದೆ ಸ್ವಾಮಿ ಸೀತಾ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸ್ವಾಮಿ ಲೋಲನೆ ಚಿಂತೆಯ ಮಾಡುವುದೇನಿದು ಸ್ವಾಮಿ ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಜಗಳವಾ ಮಾಡದೆ ಸ್ವಾಮಿ ಜಗಳವಾ ಮಾಡದೆ ಜಾಲವಾ
ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸ್ವಾಮಿ? ಸೀತಾ, ಆ ವಿಚಾರವನ್ನು ಏನೆಂದು ಹೇಳಲಿ? ಸೀತಾ, ಸ್ವಾಮಿ, ನನಗೆ ನೀನೇನು ಅಪಚಾರವನ್ನು ಮಾಡಿಲ್ಲ. ಹಿಂದೆ ದೇವಾಸುರರಿದ್ದ ಕಾಲದಲ್ಲಿ ನಮ್ಮ ಕಿರಿಯ ತಾಯಿಯವರಾದ ಕೈಕಾದೇವಿಯರು ನಮ್ಮ ಜನಕನಿಗೆ ಮಾಡಿದ ಸಹಾಯಕ್ಕಾಗಿ 2 ವರಗಳನ್ನು ಕೊಟ್ಟು ಅವುಗಳನ್ನು ನಿನಗೆ ಬೇಕಾದಾಗ ಕೇಳಿಕೋ ಎಂದು ಹೇಳಿದ್ದರಂತೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಈ ಕೋಶಲ ರಾಜ್ಯದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ, ನನ್ನ ಅನುಜನಾದ ಭರತನಿಗೆ ರಾಜ್ಯ ಪಟ್ಟಾಭಿಷೇಕವಾಗಬಹುದೆಂತಲೂ, ಇನ್ನು 2ನೇ ವರಕ್ಕೆ ಸೀತಾ, ಸ್ವಾಮಿ, 2ನೇ ವರಕ್ಕೆ ನಾನು ನಾರುಮುಡಿಯನ್ನು ಧರಿಸಿ ಜಟಾವಲ್ಕಳಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನಸವಾಸವು ಸಿದ್ಧವಾಗಿರುವುದು. ಸ್ವಾಮಿ, ಆಕೆಯ ವರದಾಲೋಚನೆಯಂತೆ ನಾನು ಅರಣ್ಯಕ್ಕೆ ವಾಸಕ್ಕೆ ಹೊರಟಿರುವನು. ಸೀತಾ, ನೀನು ಇಲ್ಲಿಯೇ ಇದ್ದುಕೊಂಡು ವೃದ್ಧರಾದ ತಂದೆ ಹಾಗೂ ನನ್ನ ತಂದೆಯವರಿಗೂ ನಮ್ಮ ತಾಯಿಯವರನ್ನು ನೋಡಿಕೊಂಡು ಇಲ್ಲಿಯಾದರೂ ಇರು, ಇಲ್ಲದೆ ಹೋದರೆ ನಿನ್ನ ಜನಕನಾದ ಜನಕರಾಜನ ಅರಮನೆಯಲ್ಲಾದರೂ ಇರು. ಸತ್ಯ. ನಾನು ಇನ್ನು ಬರುವುದು 14 ವರ್ಷ ಆಗುವುದು. ನೀನು ಅಲ್ಲಿಯವರೆಗೂ ನಿನ್ನ ವ್ರತ ನಿಯಮವನ್ನು ಪಾಲಿಸಿಕೊಂಡು ಇಲ್ಲಿಯೇ ಇರು ಸೀತಾ. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ನಾನು ಮಾಡಿದ ಅಪರಾಧವಾದರೆ ಏನು ಸ್ವಾಮಿ? ವನವಾಸಕ್ಕೆ ಹೊರಟಿರುವ ನಿಮ್ಮನ್ನು ಬಿಟ್ಟು ಈ ಅಯೋಧ್ಯೆಯಲ್ಲಿ ನಾನಿರಲಾರೆನು ಸ್ವಾಮಿ. ನಾನು ನಿಮ್ಮ ಸಂಗಡವೇ ಬರುವೆನು. ಸೀತಾ, ಹೇಳುವೆನು ಕೇಳು. ಬೇಡ ಬೇಡ ನಾರಿ ಮಣಿಯೇ ಕೇಳುವೇನು ನಾ ಕಾಂತೆ. ಸೀತಾ, ಬೇಡ ಬೇಡ ನಾರಿ ಮಣಿಯೇ ಬೇಳುವೇನು ನಾ ಕಾಂತೆ. ಸೀತಾ, ಕಾಡೊಳಿಗವು ಹುಲಿಕರಡಿಗಳು, ಕಾಡೊಳಿಗವು ಹುಲಿಕರಡಿಗಳು ಆಡಲೇ ನಾನು ಕಡುವಾವು ಬಹುವಿದಲೇ. ಕಾಡುವಾವು ಬಹುವಿದಾದಲು ಕಾಡಬೇಡವೇ ಕಾತೆ. ಬೇಡ ಬೇಡ ನಾರಿ ಮಣಿಗೆ ಬೇಳುವೇನು ನಾ ಕಾತೆ. ಜನಕ ಸೂತೆಯೇ ಜನವಿಸುತ್ತೆಯೇ ಪಡವಿಯೊಳಗೆ ಕೊಡುವೆ ಕಾಷ್ಟವಾ. ಸೀತಾ, ಪಡವಿಸುತ್ತೆಯೇ ಪಡವಿಯೊಳಗೆ ಕೊಡುವೆ ಕಾಷ್ಟವಾ. ಮಡಲಿ ಯೋಚನೆ ಮಾಡಲೀಗ ಮಡದಿ ಯೋಚನೆ ಮಾಡಲೀಗ ಕೊಡು ನೀ ಸಂತಸವ ಕಾಂತೆ. ಬೇಡ ಬೇಡ ನಾರಿ ಮಣಿಗೆ ಬೇಳುವೇನು ನಾ ಕಾಂತೆ. ಕಾಂತೆ, ಕಾಂತೆ. ಸೀತಾ, ಸೀತಾ, ಜನಕರಾಜನ ಸೊಸೆಯಾಗಿ ಜನಕರಾಜನ ಕುವರಿಯಾಗಿ ದಶರಥ ಚಕ್ರವರ್ತಿಯ ಸೊಸೆಯಾಗಿ ಕಾಡಿನಲ್ಲಿ ತಿರುಗಿ ನಿನ್ನ ಪಾದಗಳು ಕೆಂಪಾಗುವ ಬದಲು ಬೇಡ ಸೀತಾ, ನಾನು ಅದನ್ನು ನೋಡಲಾರೆ. ನೀನು ಇಲ್ಲಿಯೇ ಇರು.
ನಾನು 14 ವರ್ಷಗಳ ಕಾಲ ವನವಾಸವನ್ನು ವಹಿಸಿಕೊಂಡು ಮಾರನೇ ದಿನ ಅಯೋಧ್ಯೆಗೆ ಬಂದು ಸೇರುವೆನು ಸೀತಾ. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ಏನಾದರೂ ಆಗಲಿ, ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲವನ್ನು ಕಳೆಯುವುದು. ನೀವು ಒಂದು ವೇಳೆ ಕರೆದುಕೊಂಡು ಹೋಗದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಮಾಡುವೆನು ಸ್ವಾಮಿ. ನಿಲ್ಲು ಸೀತಾ, ನೀನು ಇಲ್ಲಿ ಇರಲು ಇಷ್ಟವಿಲ್ಲದಿದ್ದರೆ ನಿನ್ನ ಒಡವೆ ವಸ್ತ್ರಗಳನ್ನು ದಾನ ಮಾಡಿ ಪ್ರಯಾಣಕ್ಕೆ ಸಿದ್ಧಳಾಗು. ನಾ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಬರುವೆನು ನಿನ್ನೊಡನೆ ರಾಮ, ಬರುವೆನು ನಿನ್ನೊಡನೆ. ಬರುವೆನು ನಿನ್ನೊಡನೆ ಶ್ರೀರಾಮ, ಬರುವೆನು ನಿನ್ನೊಡನೆ. ಬರುವೆನೆಂದೊಡನೆ ನಾಂ ಹರುಷದಿಂದಲೀ ನಾ. ಬರುವೆನೆಂದೊಡನೆ ನಾಂ ಹರುಷದಿಂದಲೀ ನಾ. ಕರದೈ ಪುರುನ ರಘುವರ, ಕರದೈ ಪುದು ನನ್ನ ರಘುವರ. ಬರುವೆನು ನಿನ್ನೊಡನೆ. ಸೊರೆದು ಸಂಪದವನ್ನು ಹೊರಟಲು ಕಾಡಿಗೆ, ತೊರೆದು ಸಂಪದವನ್ನು ಹೊರಟಲು ಕಾಡಿಗೆ. ಇರುವುದರ ಮನೆಯೋ ರಘುವರ, ಇರುವುದರ ಮನೆಯೋ ರಘುವರ. ಬರುವೆನು ನಿನ್ನೊಡನೆ. ಅಣ್ಣ, ನೀನು ಸಮಸ್ತ ಸುಖಗಳನ್ನು ತೊರೆದು ಕಾಡಿಗೆ ಹೋಗುತ್ತಿರುವಲ್ಲಿ ನನಗೆ ಸುಖವ ಬೇಕೆ. ಖಂಡಿತವಾಗಿಯೂ ನನ್ನನ್ನು ತಡೆಯಬೇಡ. ನಾನು ನಿನ್ನ ಜೊತೆಯಲ್ಲೇ ಬರುವೆನು. ನನ್ನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುವ ಅಗ್ರಜ. ಸಹೋದರ, ವೃದ್ಧರಾದ ತಂದೆಯವರನ್ನು ಹಾಗೂ ತಾಯಿಯವರನ್ನು ನೋಡಿಕೊಂಡು ಇಲ್ಲಿಯೇ ಇರು. ನೀನು ಬುದ್ಧಿವಂತನು. ನನ್ನ ಸಹೋದರನಾದ ಭರತನಿಗೆ ರಾಜ್ಯದ ವಿಚಾರವಾಗಿ ಕಾಲಕ್ಕೆ ಬುದ್ಧಿವಾದವನ್ನು ಹೇಳಿಕೊಂಡು ನೀನು ಇಲ್ಲಿಯೇ ಇರು. ನಾನು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಮಾರನೇ ದಿನವೇ ಅಯೋಧ್ಯೆಗೆ ಬರುವೆನು ಸಹೋದರ. ಅಣ್ಣ, ನೀನಿಲ್ಲದ ಈ ಅರಮನೆಯಲ್ಲಿ ನಾನು ಕ್ಷಣ ಕಾಲವೂ ನಿಲ್ಲಲಾರೆನು. ನಾನು ನಿನ್ನ ಜೊತೆಯಲ್ಲೇ ಬರುವೆನು. ನನ್ನನ್ನು ಬೇಡ ಎಂದು ಕೂಡದು. ನನ್ನನ್ನು ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆಗಲಿ, ನಡೀರಿ. ತಂದೆಯವರ ಬಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಅನಂತರ ಮುಂದೆ ಹೋಗೋಣ.